ಇವತ್ತು ಮತ್ತೆ ಕರೆದಿದ್ದಾರೆ, ಏನಾಗ್ತಿದೆ? ಇಲ್ಲ, ತನಿಖೆ ನಡೀತಾ ಇದೆ. ನಮ್ಮ ಕಡೆಯಿಂದ ಯಾವ ಇದು ಬೇಕು, ಇನ್ಫಾರ್ಮೇಶನ್ ಬೇಕು, ಅದು ಹೇಳ್ತಾ ಇದ್ವಿ. ಅದೇ ನಿಮ್ದು ಯಾವ ತನಿಖೆ ಸರ್? ಬುರುಡೆ ವಿಷಯದ್ದು ಹಂಗೇನಿಲ್ಲ, ಅದು ಎಲ್ಲ ಬರುತ್ತೆ ನಮ್ಮ ಸೈಡಿಂದ. SIT ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಮೊಬೈಲನ್ನು ಮೊನ್ನೆ ತಗೊಂಡಿದ್ದಾರಾ? ತಗೊಂಡಿಲ್ಲ. ನಾನು ನಿನ್ನೇನು ತೋರಿಸಿದ್ದೀನಿ, ಇವತ್ತು ತೋರಿಸಿದ್ದೀನಿ. ಮೊಬೈಲ್ ಇದೆ. ಮೊಬೈಲ್ ರಿಟ್ರೀವ್ ಮಾಡುವಂಥದ್ದು ಏನಾದರೂ ಮಾಡಿದ್ದಾರೆ? ಇಲ್ಲ, ಪರಿಶೀಲನೆ ಮಾಡಿದ್ದಾರೆ. ಏನು ವಿಚಾರ ಪ್ರಶ್ನೆ ಮಾಡೋದು ನಮಗೆ? ಇಲ್ಲ, ಎಲ್ಲ ವಿಚಾರದಲ್ಲೂ ಕೇಳ್ತಾರಲ್ಲ, ಇದರಲ್ಲಿ ಬಂದರೆ ಎಲ್ಲ ವಿಷಯವನ್ನು ಕೇಳ್ತಾರೆ. ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಪರ್ಟಿಕ್ಯುಲರ್ ಯಾವ ವಿಚಾರ ಏನದು ಇಂಥದ್ದು ವಿಚಾರ ಅಂತ ಈ ಹೋರಾಟದಲ್ಲಿ ಯಾಕೆ ಬಂದಿದ್ದು, ಹೆಂಗೆ ಬಂದಿದ್ದು ಎಲ್ಲ ಕೇಳ್ತಾ ಇದ್ದಾರೆ. ಸರ್, ತುಂಬ ಯೂಟ್ಯೂಬರ್ಗಳಿದ್ದಾರೆ, ನಿಮ್ಮನ್ನೇ ಯಾಕೆ ಎಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ನಾನು ಸುಮಾರು ಜನ ಇರ್ಬೋದು. ನಿಮಗೆ ಡೌಟ್ ಬಂದಿಲ್ವ ಸರ್? ತುಂಬ ಜನ ಯೂಟ್ಯೂಬರ್ಗಳಿದ್ದಾರೆ, ನಾನು ಒಂದು ವಿಡಿಯೋ ಮಾಡಾಕಿದ್ದಕ್ಕೆ ನನ್ನ ವಯಸ್ಸನ್ನು ಇದು ಮಾಡ್ತೇವೆ ಅಂತೇಳಿ. ಯಾಕಂದರೆ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ. ಏನಂತೇಳಿ ಅದು ಗೊತ್ತಿಲ್ಲ. ನಿಮ್ಗಿಂತ ವಾರ್ತಾ ಮಾರ್ತಾರೆಲ್ಲ ಹೋಗಿದ್ರು, ಆದ್ರೆ ಅವ್ರನ್ನೆಲ್ಲ ಬಿಟ್ಟಿದೆ, ಅವ್ರನ್ನ ಎನ್ಕ್ವೈರಿ ಆಗಿಲ್ಲ. ನಿಮ್ಮನ್ನೇ ಕರ್ಸಿದ್ರು ಅಂದ್ರೆ ಏನೊಂದು. ಯಾಕೆಂದ್ರೆ ನಾವು ಕೇರಳದಲ್ಲಿ ಮಾಡ್ತಾ ಇರೋದಲ್ಲ, ನಂದು ಒಂದು ಲೈವ್ 1 ಲಕ್ಷಗಟ್ಟಲೆ ಹೋಗ್ತದೆ. ಅದು ಯಾರಿಗೂ ತೊಂದರೆ ಆಗ್ತಾ ಇರ್ಬೋದು, ಅದೇ ಇರ್ಬೋದು. ಯಾರಿಗೂ ಅದು ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿದ್ದು ಕೆಲವು ಯೂಟ್ಯೂಬರ್ದು ಕೂಡ ಲಕ್ಷಗಟ್ಟಲೆ ಹೋಗ್ತಾ ಇದೆ. ಅವರನ್ನು ಬಿಟ್ಟು ಹೋಗಿದೆ. ಸಮೀರ್ MD ಕೂಡ SIT ಕರೀಲಿಲ್ಲ, ಪೊಲೀಸ್ನವ್ರು ಬರ್ಬೇಕು. ಅಷ್ಟು ದೊಡ್ಡವನ ನಾನು? ನನಗೆ ಗೊತ್ತಿಲ್ಲ. ನಾನು ಅವ್ರು ಕರೆದಿದ್ದಾರೆ, ಈಗ 3ನೇ ದಿನ ಆಯ್ತು. ಕ್ವಶನ್ ಕೇಳ್ತಾ ಇದ್ದಾರೆ. ಇವತ್ತು ಬಿಡ್ತಾರೆ ನನಗೆ. ಮನಫ್, ನೀವೊಂದು ವಿಡಿಯೋ ನಿಮ್ಮ ಇದರಲ್ಲಿ ಅಪ್ಲೋಡ್ ಮಾಡಿದ್ರಿ, ತಲೆಬುರುಡೆದ್ದು. ಅದನ್ನ ನೀವೇ ಶೂಟ್ ಮಾಡಿದ ಅಥವಾ ನಿಮ್ಗೆ ಯಾರಾದ್ರೂ ತಂದು ಕೊಟ್ಟಿರೋದ? ಅದು ಅಲ್ಲ, ಅದು ಇಲ್ಲಿ ಹೇಳಕ್ ಅವಶ್ಯಕತೆ ಇಲ್ಲ. ಅದನ್ನ ಕೇಳಿದಾರೆ ಸರ್? ಅದನ್ನ ಕೇಳಿದ್ದಾರೆ. ನಿಮ್ಮ ಜುಲೈ 11ರಂದು ಅದು ಕೇಳಿದ್ದಾರೆ. ನನಗೆ ಈಗ 42 ವರ್ಷ ಆಯ್ತು ನಾನು ಹುಟ್ಟಿ. ಆ 42 ವರ್ಷದ ಹಿಸ್ಟ್ರಿ ನಾನು ಹೇಳಿದ್ದೀನಿ. ಈ ಜುಲೈ 11ರಂದು ನೀವು ಅಪ್ಲೋಡ್ ಮಾಡಿದ್ದು, ಅದು ನಿಮಗೆ ಸಿಕ್ಕಿದ್ದು ಯಾವಾಗ ಅಂತ? ಅಲ್ಲ, ಅದು ನಾನು ಹೇಳಿದ್ದೀನಿ ಅಲ್ಲಿ. ಮತ್ತೊಂದು ಏನಂದ್ರೆ, ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ. ಅಲ್ಲ, ನೀವು ಪೂರ್ತಿ ಹೇಳಿದ್ರೆ ಪ್ರಸಾರ ಮಾಡಬಹುದು. ಈಗ ನಾನು ಕೇಳಿರೋದು ಮನಫ್ 1 ನಿಮಿಷ 13 ಮಿನಿಟ್ ನಾನು ನಿಮ್ಮ ಹತ್ರ ಮಾತಾಡಿದೆ. ನೀವು ಬರೀ 2 ಮಿನಿಟ್. ಬೇರೆ ಜನ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ. ನೀವು ಏನಂದ್ರೆ, ನಾವು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ, ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು. ಏನ್ ನಿಜ, ಏನ್ ಸುಳ್ಳು ಅಂತೇಳಿ ಆಗ ನೀವು ಪೂರ್ತಿ ಹಾಕ್ಬೇಕು, ಯಾವ್ದು ಬಿಟ್ಬಿಡುವ. ಮಾತಾಡಿದ್ರೆ ರಿಪೀಟ್ ಮಾತಾಡಿದ್ರೆ ಹಾಕ್ಲಿಕ್ಕೆ ಆಗುದಿಲ್ಲ. ಏನಾದ್ರೂ ಆಗ ನಾನು 13 ಮಿನಿಟ್ ಅಲ್ಲಿ ಬರೀ 2 ಮಿನಿಟ್ ವಿಷಯ ಏನಾದ್ರೂ ಇದ್ರೆ ನಿಮಗೆ ಅವಶ್ಯ ಇದ್ದಿದ್ದು ಮಾತ್ರ ಹಾಕೋದು, ಬಾಕಿ ಇದ್ದದೆಲ್ಲ ಬಿಡೋದು. ನೀವು ಕೆಲವು ಒಂದು ಮೀಡಿಯಾ ಪರ್ಸನ್, ನನಗೆ ಗೊತ್ತಿದೆ ಏನ್ ಹೇಳಿದ್ವಿ ಅದು ಪೂರ್ತಿ ಆಗ್ತದೆ, ಆಗ ಕರೆಕ್ಟ್ ಆಗುತ್ತೆ. ಜನಗಳಿಗೆ ಕ್ಲಾರಿಟಿ ಬೇಕಲ್ಲ. ಕ್ಲಾರಿಟಿ ಕೊಟ್ರೆ ನೀವು ಒಬ್ಬ ಯೂಟ್ಯೂಬರ್ ಅನ್ನೋ ಕಾರಣಕ್ಕೆ ನೀವು ಅವಶ್ಯಕತೆ ಇದೆಯಾ ಅಂತ ನಾವಲ್ಲ, ಅದು ಡಿಸೈಡ್ ಮಾಡೋದು SIT ಅವರಲ್ಲ. ಎಷ್ಟು ದಿನ ಬೇಕು, ಎಷ್ಟು ದಿನ ಇವರಿಗೆ ಕ್ವಶನ್ ಮಾಡಬೇಕು, ಅದೆಲ್ಲ ನಿಮ್ಮನ್ನೀಗ ಬೆಳಿಗ್ಗೆ ಕರ್ಸ್ಕೊಂಡು ವಿಚಾರಣೆ ಮಾಡ್ತಾರ, ಕೂರಿಸ್ತಾರ ಖಾಲಿ? ಅಲ್ಲ, ಅದು ಪೂರ್ತಿ ಫುಲ್ ಟೈಮ್ ಎಲ್ಲ ಕ್ವಶನ್ ಮಾಡಲ್ಲ. ದಿನದಲ್ಲಿ ಎಷ್ಟು ಮತ್ತೆ ಬುರ್ಡ ಎಲ್ಲ ಸ್ಕಲ್ಟನ್ ಬರ್ತಾ ಇದೆ, ಅದ್ರ ಬಗ್ಗೆನು ತನಿಖೆ ಆಗ್ಬೇಕಲ್ಲ ಇವರಿಗೆ. ಇಲ್ಲ, ಎಲ್ಲಿಂದಾದ್ರೂ ಬರ್ತಾ ಇದೆ ಅಲ್ಲ, ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರ ಅವರು. ಆಮೇಲೆ ಎಲ್ಲ ನಿಜ ಹೊರಗಡೆ ಬರುತ್ತೆ. ಮತ್ತೆ ಮುಂದುವರಿಯುತ್ತೆ. ನಾವು ಸತ್ಯದ ಪರವಾಗಿ ಇದ್ದೀನಿ. ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರಿ ಪರವಾಗಿ ನಾವು ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ, ಯಾರು ಇಲ್ಲಿ ಗಿಲ್ಟಿ ಇದೆ, ಅವರಿಗೆ ಅಗೇನ್ಸ್ಟ್ ಆಗಿ ನಿಲ್ತೀವಿ ನಾವು. ಅದು ಯಾರು ಇರಲಿ, ಇಂಥ ಸೈಡ್ ಅಂಥ ಸೈಡ್ ಏನಿಲ್ಲ. ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ. ಅಲ್ಲ ಮನಫ್ ಅವ್ರೆ, ಈಗ ನೀವು ಮನಫ್ ನೀವು ಸತ್ಯದ ಪರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದನ್ನ ಅಲ್ಲ, ಸತ್ಯ ಅಂದ್ರೆ ನಮ್ಮ ಇದರಲ್ಲಿ ಯಾರಾದ್ರೂ ಸುಳ್ಳು ಏನಾದ್ರೂ ಕಿತಾಪತಿ ಮಾಡಿದ್ರು ಅದೇನಿದೆ ಅದು ಬರುತ್ತೆ. ಇಲ್ಲ, ಬರುತ್ತೆ. ಹಂಗಿದ್ರು ಅದು ನಾವು ಹೊರಗಡೆ ಬರುತ್ತೆ. ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ
ಅಂತ ಏನಾದರೂ ಮ್ಯಾನಿಪುಲೇಟಿಂಗ್ ಯಾರಾದರೂ ಮಾಡಿದ್ರೆ ಅದು ಹೊರಗಡೆ ಸೌಜನ್ಯ ಹೋರಾಟದ ಬಗ್ಗೆ ಯಾರು ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳೋದಲ್ಲ. ಈಗ ಈ ಒಂದು ಪ್ರೆಸೆಂಟ್ ಕೇಸ್ ಮಾತನಾಡೋದು ಸೌಜನ್ಯ ವಿಚಾರದ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇಲ್ಲ. ನೀವು ಸೌಜನ್ಯರನ್ನ ಬುರ್ಡೆ ವಿಷಯದಲ್ಲೂ ಏನು ನಿಜ ಇದೆ ಅದು SIT ಅವ್ರು ಹೇಳ್ತಾರೆ ನಿಮಗೆ. ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ, ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ, ಅದು ಕರೆಕ್ಟಾಗಿ ಬರುತ್ತೆ. ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಲಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ. ಈಗ ಸತ್ಯ ಗೆಲ್ಲಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ. ಅಷ್ಟು ಗೊತ್ತಾಗಿದೆ. ಮನಫ್ ಅವ್ರೆ, ಈಗ ನೀವು ನಾನು ಪೂರ್ತಿ ಈಗ ಇಲ್ಲಿ ಹೇಳಿದ್ರೆ SIT ಅವರು ನನಗೆ ಹೇಳ್ತಾರೆ, ಮುನಫನ ನೀವು ಹೋಗ್ಬಿಟ್ರಿ. ಯಾಕಂದ್ರೆ SIT ಅಲ್ಲಿ ನಾವು ಕೇಳೋ ಎಲ್ಲಾ ಕ್ವಶನ್ ಚಾನಲ್ ಅವ್ರು ಕೇಳಿದ್ದಾರೆ. ಮನಫ್ ಅವ್ರೆ ಒಂದು ಕ್ವಶನ್ ಸತ್ಯ ಇದು ಮಾಡ್ಲಿಕ್ಕೆ ಸುಳ್ಳು ದಾರಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ. ಸತ್ಯ ಗೆಲ್ಬೇಕಂದ್ರೆ ಸತ್ಯ ದಾರಿಯಲ್ಲಿ ಹೋಗ್ಬೇಕು. ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ. ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ, ನೀವು ಅದು ತಿಳ್ಕೊಳ್ರಿ. ಈಗ ನಾನು ಹೇಳಿದನ್ನ ಟ್ವಿಸ್ಟ್ ಮಾಡ್ಕೊಂಡು ಮತ್ತೆ ನ್ಯೂಸ್ ಕೊಡಬೇಡ್ರಿ. ನಾನು ಹೇಳ್ತಾ ಇರೋದು ನೀವು ಹೇಳಿದ್ದನ್ನೇ ನೀವು ಮಾಡ್ಕೊಳ್ರಿ. ಸತ್ಯ ಗೆಲ್ಲಲಿಕ್ಕೆ ಸತ್ಯದ ಮಾರ್ಗದಲ್ಲೇ ಹೋಗ್ಬೇಕು. ಮನಫ್ ಅವ್ರೆ, ನೀವು ಮಾರ್ಗ ತಗೊಂಡಿದ್ರೆ ಗೆಲ್ಲಲ್ಲ. ಅದೇ ನೀವು ತಿಳ್ಕೋಬೇಕು. ಈಗ ನಾವೆಲ್ಲರೂ ಹೋಗ್ತಾ ಇರೋದು ಸತ್ಯ ಮಾರ್ಗ. ಮನಫ್, ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಹೂತಿಟ್ಟ ಪ್ರಕರಣದ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ್ದು ನೀವು ಮಾಡಿದ್ದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ? ಯಾವುದು? ಧರ್ಮಸ್ಥಳವನ್ನು ಮಾಡಿದ್ದೀರಿ ನೀವು. ಅದೇ ರೀತಿ ಎಲ್ಲಾದ್ರೂ ಬೇರೆ ಗ್ರಾಮ ನೀವು ಇದ್ರೆ ಹೇಳ್ರಿ, ನಾನು ಬರ್ತೀನಿ ನಿಮ್ ಜೊತೆ. ಅಲ್ಲ, ನೀವು ಇದ್ರ ಮೊದಲು ಮಾಡಿದ್ದೀರಿ. ನಾವು ಹೇಳಿದ್ದು ಬಂದದ್ದಲ್ಲ. ನೀವು ನಾನು ಹೇಳಿ ನೀವು ಧರ್ಮಸ್ಥಳಕ್ಕೆ ಬಂದದ್ದಲ್ಲ. ಸರಿ, ಹಾಗೆ ನಿಮ್ಗೆ ಇದ್ರ ಮೊದಲು ಧರ್ಮಸ್ಥಳಕ್ಕಿಂತ ಮೊದಲು ನೀವು ಮೊನ್ನೆ ಹೇಳಿದ್ರೆ ಬೆಳ್ತಂಗಡಿ ನನ್ಗೆ ಗೊತ್ತಿದೆ, ನಾನು ಅಲ್ಲ, ನೀವು ಬೇರೆ ಪ್ರಕರಣ ಆಗಿ ತುಂಬಾ ವರ್ಷ ಆಯ್ತು. ನೀವು ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರ? ಅಂದ್ರೆ ಈಗ ಮೊನ್ನೆಗಿಂತ ಮೊದಲು ಸೌಜನ್ಯ ಪ್ರಕರಣದ ವಿಡಿಯೋ ಮಾಡಿದ್ರ? ಇಲ್ಲ, 2000. ನಾನು ಹೇಳ್ತಾ ಇದ್ದೀನಿ, ನೀವು ಯಾಕೆ ಈಗ ಇಂಡಿಪೆಂಡೆಂಟ್ ಹೋರಾಟದಲ್ಲಿ ನೀವು ಯಾಕೆ ಇರ್ಲಿಲ್ಲ? ನಾವಿದ್ವಿ, ನಾನು 12ರಿಂದ ಇದ್ದೀನಿ, ನಾವೆಲ್ಲ ಕಡೆ ಇದ್ವಿ. ನೀವು ನೋಡಿದೀರಾ? 1047 ನೀವು ಇದ್ರ? ಅಲ್ಲ, ಇಂಡಿಪೆಂಡೆನ್ಸ್ ಇದಲ್ಲ. ನಾವು ನೀವು ಹುಟ್ಟಿರ್ಲಿಲ್ವಾ? ನಿಮ್ ಯೂಟ್ಯೂಬ್ ಇರ್ಲಿಲ್ವಾ? ಯಾವುದು? ನೀವು ಇರ್ಲಿಲ್ವಾ? ಸೌಜನ್ಯ ಪ್ರಕರಣ ಆಗಿರ್ಲಿಲ್ವಾ? ಇದ್ವಿ ಅಂತ ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಇರ್ಲಿಲ್ಲ. ಅಲ್ಲ, ನೀವಿದ್ರ ಇಲ್ಲಿದ್ರ? ನಾನು ಮಾತಾಡಿದ್ದೆ. ಪ್ರಕರಣದ ಬಗ್ಗೆ ಗೊತ್ತಿತ್ತಾ? ಯಾವ್ದ್ರಲ್ಲಿ ಮಾತಾಡಿದ್ರಿ? ಅಲ್ಲ, ಅದಲ್ಲ, ನಾನು ನನ್ನ ದೇವರ ಹತ್ರ ಮಾತಾಡಿದ್ದೀನಿ. ಮತ್ತೇನು ಹೇಳೋದು ನಿಮ್ಮ? ನೀವು ಹಾಗೆಲ್ಲ ಮಾತಾಡಬಾರ್ದು. ಚೆಕ್ ಮಾಡ್ಕೊಳ್ರಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ 1 ವರ್ಷ ಆಗ್ತಾ ಬರ್ತಾ ಇದೆ. ನನಗೆ 2 ದಿನದಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಏರಿದ್ರು. ಗೊತ್ತಾಯ್ತಾ? ಯಾವ್ದ್ರಲ್ಲಿ ಇರ್ಲಿ, ನಾನು ಲೇಟೆಸ್ಟ್ ಯೂಟ್ಯೂಬರ್ ಅಲ್ಲ. ಅದಕ್ಕಿಂತ ಮೊದಲು ನಿಮಗೆ ಗೊತ್ತು ಮಾಡ್ಕೊಳ್ರಿ. ನಾನು ಯಾವಾಗ ಬಂದಿದೆ ಅಂತ ನೋಡಿ, ಕೇಳಿ ಅಲ್ಲಿ ಯಾವುದು ಈ ವಿಚಾರವನ್ನು ಸಬ್ಸ್ಕ್ರೈಬ್ಗಾಗಿ. ಅಯ್ಯೋ, ನಾನು ಹಂಗೆ ನೀವೇ ಹೇಳಿದ್ರ 5 ಲಕ್ಷ ಆವತ್ತು ಆಗಿದ್ದು, ಶಿರೂರಲ್ಲಿ ಆಗಿದ್ದು. ಅದು ನಾನು ಹೊಸ ಯೂಟ್ಯೂಬರ್. ನೀವು ಕಂಟೆಂಟ್ ಹುಡುಕ್ತಾ ಇದ್ದೀರಾ ಅಥವಾ ಹೋರಾಟ ಮಾಡ್ತಾ ನೀವು ಹಂಗೆ ಏನ್ ಬೇಕಾದ್ರೂ ತಿಳ್ಕೊಳ್ರಿ. ನಾನು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟನ ಮುಂದುವರಿಸ್ತಾ ಇರುತ್ತೆ. ಅದೇ ಗೆಲ್ಲೋದು. ನಾವು ಈಗ ಈ ವಿಷಯದಲ್ಲಿ ಕರೆಕ್ಟಾಗಿ SIT ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಮಾಡೋಕ್ಕೆ ಬಿಡೋದಿಲ್ಲ. ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡೋದಿದೆ ಅದು ಕೊಡ್ತಾನೆ ಇದ್ದೀವಿ. ಓಕೆ, ಎಲ್ಲ ಕೊಡ್ತಾ ಇದ್ದೀವಿ.